ಜಾತಿ ಗಣತಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ವಿವಾದ ಆರಂಭ ಆಗಿರುವಂಥದ್ದು. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಜಾತಿಗಳ ಎದುರು ಕ್ರೈಸ್ತ ಪದ ಸೇರ್ಪಡೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಅನ್ನು ಕೂಡ ಮಾಡಿದೆ. ಮತಾಂತರವಾದ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಕಾಲಂ, ಗೌಡ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್ ಸೇರಿ 47 ಜಾತಿ ಗರಂ ಆಗಿರುವಂಥದ್ದು. 47 ಜಾತಿಗಳ ಹೆಸರಿನ ಬಗ್ಗೆ ಹೆಚ್ಚಾಗ್ತಾ ಇದೆ. ತೀವ್ರ ಆಕ್ಷೇಪ ಇದೆ. ಈಗ ಜಾತಿ ಗಣತಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ಆರಂಭ ಆಗಿದೆ ವಿವಾದ. ಇದೀಗ ಜಾತಿ ಜನಗಣತಿ ಆರಂಭಕ್ಕೂ ಮುನ್ನವೇ ಆರಂಭ ಆಗಿರುವಂತಹ ವಿವಾದ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಒಂದ್ ಕಡೆ ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂಥದ್ದು. ಜಾತಿಗಳ ಎದುರು ಕ್ರೈಸ್ತ ಪದ ಸೇರ್ಪಡೆಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮತಾಂತರವಾದ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಕಾಲಂ ಇರಬೇಕು. ಗೌಡ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್ ಸೇರಿ 47 ಜಾತಿ ಗರಂ ಆಗಿರುವಂಥದ್ದು. ಇದೀಗ 47 ಜಾತಿಗಳ ಹೆಸರಿನ ಬಗ್ಗೆ ಹೆಚ್ಚಾಗ್ತಾ ಇದೆ. ತೀವ್ರ ಆಕ್ಷೇಪ ಒಂದೇ ಕಾಲಂನಲ್ಲಿ ಏನಕ್ಕೋಸ್ಕರ? ಸೊ ಜಾತಿಗಳ ಎದುರು ಕ್ರೈಸ್ತ ಪದ ಸೇರ್ಪಡೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಆಕ್ಷೇಪಾರ್ಹ ಜಾತಿಗಳ ಹೆಸರು ಕೈಬಿಡೋದಕ್ಕೆ ಹೆಚ್ಚಿದೆ ಆಗ್ರಹ. ಆಕ್ಷೇಪಾರ್ಹ ಜಾತಿಗಳ ಕೈಬಿಟ್ಟು ಸರ್ವೆ ನಡೆಸೋದಕ್ಕೆ ಒತ್ತಾಯಿಸಲಾಗ್ತಿದೆ ಕೂಡ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮಹತ್ವದ ಸಭೆಯನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಸರ್ಕಾರದ ವಿರುದ್ಧ ಹೋರಾಟ ರೂಪುರೇಷೆ ಬಗ್ಗೆ ಚರ್ಚಿಸುವಂತಹ ಸಾಧ್ಯತೆ. ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಮೂಲಕ ಮೊದಲ ಸಭೆ. ಹಿಂದುಳಿದ ವರ್ಗಗಳ ಶ್ರೀಗಳು, ರಾಜಕೀಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಆಕ್ಷೇಪಾರ್ಹ ಜಾತಿಗಳ ಹೆಸರನ್ನ ಕೈಬಿಟ್ಟು ಸಮೀಕ್ಷೆಗೆ ಒತ್ತಾಯಿಸಿರುವಂಥದ್ದು. ಸೊ ಜಾತಿ ಗಣತಿ ಸಮೀಕ್ಷೆ ಆರಂಭಕ್ಕೂ ಮುನ್ನ ಆಗ್ತಾ ಇರುವಂತಹ ಒಂದು ವಿವಾದ ಭುಗಿಲೆದ್ದೇಳ್ತಾ ಇರುವಂಥದ್ದು. ಆಕ್ಷೇಪಾರ್ಹ ಜಾತಿಗಳ ಹೆಸರನ್ನ ಕೈಬಿಡೋದಕ್ಕೆ ಆಗ್ರಹಿಸಲಾಗ್ತಾ ಇದೆ ಹೆಚ್ಚಿನದಾಗಿ. ಇನ್ನು ಆಕ್ಷೇಪಾರ್ಹ ಜಾತಿಗಳ ಕೈಬಿಟ್ಟು ಸರ್ವೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಒತ್ತಾಯ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಈ ಒಂದು ವಿಚಾರವಾಗಿ ಮಹತ್ವದ ಸಭೆ ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಮೂಲಕ ಮೊದಲ ಸಭೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಹಿಂದುಳಿದ ವರ್ಗಗಳ ಶ್ರೀಗಳು, ರಾಜಕೀಯ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ವಿ ಸೋಮಣ್ಣ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಬೇರೆ ವಿಜಯೇಂದ್ರ, ಶಾಸಕರು, ಪರಿಷತ್ ಸದಸ್ಯರು, ಸಂಸದರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಲಿಂಗಾಯತ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆ ಸಂಬಂಧ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕೈ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಸಮಾಲೋಚನೆಯನ್ನು ಕೂಡ ನಡೆಸಲಾಗುತ್ತೆ ಈ ಒಂದು ಸಭೆಯಲ್ಲಿ. ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಸೇರ್ಪಡೆಗೆ ವ್ಯಕ್ತವಾಗ್ತಾ ಇರುವಂತಹ ಒಂದು ಆಕ್ಷೇಪ ಇದಾಗಿದ್ದು, ವಿ ಸೋಮಣ್ಣ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ವಿಜಯೇಂದ್ರ, ಶಾಸಕರು ಹಾಗೆ ಪರಿಷತ್ ಸದಸ್ಯರು, ಸಂಸದರು ಕೂಡ ಭಾಗಿಯಾಗ್ತಾರೆ ಈ ಒಂದು ಮಹತ್ವದ ಸಭೆಯಲ್ಲಿ. ಇಂದು ಲಿಂಗಾಯತ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆ ಸಂಬಂಧ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಇದೆ. ಕೈ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸೋದಕ್ಕೆ ಪ್ಲಾನಿಂಗ್ ಕೂಡ ಮಾಡಲಾಗುತ್ತೆ ಈ ಒಂದು ಮೀಟಿಂಗ್ನಲ್ಲಿ, ಸಭೆಯಲ್ಲಿ. ಜಾತಿ ಗಣತಿ ಪಟ್ಟಿಯಲ್ಲಿ ಗೊಂದಲದ ವಿಚಾರವಾಗಿ ಇದೀಗ ಲಿಂಗಾಯತ ಕ್ರಿಶ್ಚಿಯನ್ ಅಂತ ನಮೂದಿಸಿದ್ದಕ್ಕೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನಮೂದಿಸಬೇಕು, ವೀರಶೈವ ಲಿಂಗಾಯತ ಅಂತ ಬರೆಸೋದಕ್ಕೆ ಬಿಜೆಪಿ ಇದೀಗ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು. ಹಿಂದೂ ಧರ್ಮದ ಜೊತೆಗೆ ಲಿಂಗಾಯತ ಸಮುದಾಯ ಕೂಡ ಇರಬೇಕು. ಮೂಲಕ ಗೊಂದಲಕ್ಕೆ ತೆರೆ ಎಳೆಯುವುದಕ್ಕೆ ಬಿಜೆಪಿ ನಾಯಕರು ಯತ್ನ ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿ ಪಟ್ಟಿಯಲ್ಲಿ ಗೊಂದಲ ಆಗ್ತಾ ಇರುವಂತಹ ವಿಚಾರವಾಗಿ ಇದೀಗ ಬಿಜೆಪಿ ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದೆ. ಸಭೆ ಕೂಡ ಮಾಡ್ತಾ ಇದ್ದಾರೆ, ಏನೆಲ್ಲ ಚೇಂಜಸ್ ಅನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು. ಹಾಗೆ ಲಿಂಗಾಯತ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆ ಸಂಬಂಧ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂತಹ ನಿಟ್ಟಿನಲ್ಲಿ ಸೊ ಈ ರೀತಿಯಾಗಿ ಬದಲಾಯಿಸಬಹುದು ಅಂತ ಹೇಳ್ಬಿಟ್ಟು ಜಾತಿ ಗಣತಿ ಸಮೀಕ್ಷೆ ಮುನ್ನವೇ ಇದೀಗ ವಿವಾದ ಭುಗಿಲೆದ್ದಿರುವಂಥದ್ದು.
ಜಾತಿಗಳ ಎದುರು ಕ್ರೈಸ್ತ ಪದ ಸೇರ್ಪಡೆ ಆಗಿರ್ತಕ್ಕಂತಹ ಒಂದು ರೀಸನ್ ಇಂದಾಗಿ ಸೊ ಬೇಡ ಹಿಂದೂ ಜಾತಿಗಳ ಸೇರ್ಪಡೆಗೆ ಬಿಜೆಪಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲಿ ಕ್ರಿಶ್ಚಿಯನ್ ಅದೇ ಕಾಲಂನಲ್ಲಿ ಬಂದಿರುವಂತದ್ದು ಯಾತಕ್ಕೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರು ಸೇರ್ಪಡೆಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಸಪರೇಟ್ ಆಗಿರಬೇಕು. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಇದೀಗ ಬಿಜೆಪಿ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಶಾಸಕ ಸುನೀಲ್ ಕುಮಾರ್, ಸಂಸದ ಯದುವೀರ್ ನೇತೃತ್ವದಲ್ಲಿ ದೂರನ್ನ ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಕೂಡ ಜಾತಿ ಗಣತಿ ಎಡವಟ್ಟು ವಿಚಾರದಲ್ಲಿ ಗವರ್ನರ್ ಮಧ್ಯಪ್ರವೇಶಕ್ಕೆ ಮನವಿ ಕೂಡ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡೋದಕ್ಕೆ ಮನವಿ ಮಾಡಲಿದೆ ನಿಯೋಗ ಅಂತ ಹೇಳಲಾಗ್ತಾ ಇರುವಂಥದ್ದು. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಶಾಸಕ ಸುನೀಲ್ ಕುಮಾರ್, ಸಂಸದ ಯದುವೀರ್ ನೇತೃತ್ವದಲ್ಲಿ ದೂರನ್ನ ಕೊಡೋದಕ್ಕೆ ಬಿಜೆಪಿ ಪ್ಲಾನಿಂಗ್ ಮಾಡಿಕೊಂಡಿರುವಂಥದ್ದು. ಜಾತಿ ಗಣತಿ ಎಡವಟ್ಟಿನ ವಿಚಾರದಲ್ಲಿ ಗವರ್ನರ್ ಮಧ್ಯಪ್ರವೇಶಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಬಿಜೆಪಿ ಕಡೆಯಿಂದ. ಸೊ ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ನಡೆತಾ ಇರುವಂತಹ ಒಂದು ಸಭೆಯಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ಇವೆಲ್ಲವೂ ಕೂಡ ವಿಜಯೇಂದ್ರ ಆಗಿರ್ಬೋದು, ಶಾಸಕರು, ಪರಿಷತ್ ಸಂಸದರು, ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಮಹತ್ವದ ಮೀಟಿಂಗ್ನಲ್ಲಿ. ಸೊ ಕೈ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಸಮಾಲೋಚನೆಯನ್ನು ಕೂಡ ನಡೆಸಲಾಗುತ್ತೆ. ಸೊ ಅದಕ್ಕಿಂತ ಮೊದಲನೇದಾಗಿ ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬಹುದು, ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರು ಸೇರ್ಪಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. 3 ಗಂಟೆಗೆ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಇದೀಗ ಬಿಜೆಪಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ ಒಂದ್ ಕಡೆ. ಇನ್ನು ಶಾಸಕ ಸುನೀಲ್ ಕುಮಾರ್ ಆಗಿರ್ಬೋದು, ಸಂಸದ ಯದುವೀರ್ ಆಗಿರ್ಬೋದು, ಇವರ ಒಂದು ನೇತೃತ್ವದಲ್ಲಿನೇ ಕೊಡೋದಕ್ಕೆ ಬಿಜೆಪಿ ಇದೀಗ ಮುಂದಾಗಿರುವಂಥದ್ದು. ಜಾತಿ ಗಣತಿಯ ಎಡವಟ್ಟು ವಿಚಾರದಲ್ಲಿ ಗವರ್ನರ್ ಮಧ್ಯಪ್ರವೇಶಕ್ಕೆ ಮನವಿಯನ್ನ ಸಲ್ಲಿಸಿ ಇದೀಗ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡೋದಕ್ಕೆ ನಿಯೋಗ ಪ್ಲಾನಿಂಗ್ ಅನ್ನ ಮಾಡ್ತಾ ಇದೆ.